ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲೈಸಿಸ್ ಹಾಗೂ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೇವೆ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ಡಿಸೆಂಬರ್ ಮಂತ್ನ ಮೊದಲನೇ ಟ್ರೇಡಿಂಗ್ ಸೆಷನ್, 2 ಡಿಸೆಂಬರ್ ಸೋಮವಾರ ಹಾಗೂ ಡಿಸೆಂಬರ್ ಮಂತ್ನ ಮೊದಲನೇ ವಾರದ ಟ್ರೇಡಿಂಗ್ ಅನಾಲೈಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ನಾವು ಮಾರ್ಕೆಟ್ ಅನಾಲಿಸಿಸ್ ಶುರು ಮಾಡೋಕ್ಕಿಂತ ಮುಂಚೆ ಈಗ ಮಾರ್ಕೆಟಲ್ಲಿ ನೆಗೆಟಿವ್ ಹಾಗೂ ಪಾಸಿಟಿವ್ ಏನೇನೆಲ್ಲ ನ್ಯೂಸ್ ಇದಾವೆ ಅಂತ ನೋಡೋಣ. ಅದು ನಮ್ಮ ಟ್ರೇಡಿಂಗಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ನೋಡೋದು ಬಹಳ ಮುಖ್ಯ ಆಗುತ್ತೆ. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ನಿಫ್ಟಿ. ನಿಫ್ಟಿ ನಿನ್ನೆ ದಿನ ಮಂತ್ಲಿ ಎಕ್ಸ್ಪೈರಿನಲ್ಲಿ, ನವೆಂಬರ್ ಮಂತ್ ಎಕ್ಸ್ಪೈರಿನಲ್ಲಿ ಒಳ್ಳೆ ಕರೆಕ್ಷನ್ನ ಕೊಟ್ಟು 24,000 ಕೆಳಗಡೆ ಬಂದು ಕ್ಲೋಸ್ ಆಗಿತ್ತು. ಅದು ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿಂದಾನೆ ರಿಕವರಿ ಬಂದು ನಿಫ್ಟಿ 24,000 ಮೇಲೆ ಅಲ್ಲದೆ 24,131 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದಾಗೆ ನಾವು ಮೆನ್ಷನ್ ಮಾಡಿದ್ವಿ, ಈ ರೀತಿ ಕರೆಕ್ಷನ್ ನಂತರ ಇದು ಮಂತ್ಲಿ ಎಕ್ಸ್ಪೈರಿ ಕರೆಕ್ಷನ್ ಇರ್ಬೋದು. ಲೋವರ್ ಲೆವೆಲ್ ಇಂದ ರಿಕವರಿ ಪಾಸಿಬಲ್ ಇದೆ. ಓನ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋಣ. ಆ ರಿಕವರಿ ಕೂಡ 24,100 150 ವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಮೇ ಬಿ 200 ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ಈ ಮಧ್ಯದಲ್ಲಿ 150 ಹತ್ರ ಕ್ಲೋಸಿಂಗ್ ನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅಲ್ಲೇ ನಿಫ್ಟಿ ಬಂದು ಕ್ಲೋಸ್ ಆಯ್ತು. ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ನನಗೆ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಓಪನಿಂಗ್ ಅಲ್ಲಿ ಏನು ಗ್ಯಾಪ್ ಅಪ್ ಅಲ್ಲಿ ಆಯ್ತು, ಆದ್ರೆ ದಿನವೆಲ್ಲ ಲೋವರ್ ಲೆವೆಲ್ ಅಲ್ಲೇ 52,000 ಕೆಳಗಡೆನೆ ಕ್ಲೋಸ್ ಆಗ್ತಾ ಮೇ ಬಿ 52,000 ಮೇಲೆ ಬಂದು ಕ್ಲೋಸ್ ಆಗಿದೆ. ಆದ್ರೆ ಓಪನಿಂಗ್ ಪ್ರೈಸ್ ಗಿಂತ ಕೆಳಗಡೆನೆ ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಇದು ನನಗೆ ಸದ್ಯಕ್ಕೆ ಇನ್ನು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಏತಕ್ಕಂತಂದ್ರೆ ನಾವು ನಿಫ್ಟಿನಲ್ಲಿ ಬಂದು ಮತ್ತೊಂದು ಬಾರಿ ಚೆಕ್ ಮಾಡಿದ್ರೆ 23rd ನವೆಂಬರ್ ಮಹಾರಾಷ್ಟ್ರ ಎಲೆಕ್ಷನ್ ನಂತರ 25th ನವೆಂಬರ್ ಏನು ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿತ್ತು. ಈ ಗ್ಯಾಪ್ ನ ನಿಫ್ಟಿ ಇಲ್ಲಿ ಫಿಲ್ ಮಾಡಿತ್ತು ಮಂತ್ಲಿ ಎಕ್ಸ್ಪೈರಿ ದಿನ. ಆದ್ರೆ ಬ್ಯಾಂಕ್ ನಿಫ್ಟಿ ಇನ್ನು ಆ ಗ್ಯಾಪ್ ನ ಫಿಲ್ ಮಾಡಿಲ್ಲ. ಅದು ಬರ್ತಾ ಇರೋದು ಕೆಳಗಡೆ 51,300 ಹತ್ರ. ನನಗೆ ಬ್ಯಾಂಕ್ ನಿಫ್ಟಿ 51,300 ಕೆಳಗಡೆ ಬಂದು ಈ ಗ್ಯಾಪ್ ನ ಫಿಲ್ ಮಾಡಿ ರಿಕವರಿ ಕಾಣಕ್ಕೆ ಶುರು ಆದ್ರೆ ಆಗ ಮಾತ್ರ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಬುಲ್ಲಿಶ್ ವ್ಯೂ ತಗೋತೀನಿ. ಅಲ್ಲಿವರೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಯಾವುದೇ ಬುಲ್ಲಿಶ್ ವ್ಯೂ ತಗೊಳ್ಳಲ್ಲ. ಮೇ ಬಿ ಈಗಿನ ಲೆವೆಲ್ ಇಂದ ಇನ್ನಷ್ಟು ಮೇಲೆ ಹೋಗ್ಬೋದು, ಆದ್ರೆ ಯಾವುದೇ ನೆಗೆಟಿವ್ ನ್ಯೂಸ್ ಅಲ್ಲಿ ಕೆಳಗಡೆ ಬಂದು ಈ ಗ್ಯಾಪ್ ನ ಬ್ಯಾಂಕ್ ನಿಫ್ಟಿ ಫಿಲ್ ಮಾಡುತ್ತೆ. ಆಗ ಮಾತ್ರ ಬ್ಯಾಂಕ್ ನಿಫ್ಟಿ ಟ್ರೆಂಡ್ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಬ್ಯಾಂಕ್ ನಿಫ್ಟಿಗೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಬ್ರೆಂಟ್ ಕ್ರೂಡ್ ಆಯಿಲ್ ಈಗ ಆಲ್ಮೋಸ್ಟ್ 2-3 ದಿನದ ಹೈಯಲ್ಲಿ ಬಂದಿದೆ 72.8 ಹತ್ರ. ಆದ್ರೆ ಇದು 75 ಕೆಳಗಡೆ ಇರೋವರೆಗೂ ಇದನ್ನ ನಾವು ನ್ಯೂಟ್ರಲ್ ಅಂತಾನೆ ತಗೋತಾ ಇದೀವಿ. ಇಲ್ಲಿ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ನಾವು ಯಾವುದೇ ಸೆಂಟಿಮೆಂಟ್ ನ ಕನ್ಸಿಡರ್ ಮಾಡ್ತಾ ಇಲ್ಲ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ನೋಡಿದ್ರೆ, ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್, ರುಪಿ ವ್ಯಾಲ್ಯೂ ಈಗ 84 ಇಂದ ಕಳೆದ 2-3 ದಿನದಲ್ಲಿ ಅಂದ್ರೆ 25th ನವೆಂಬರ್ ಅಲ್ಲಿ 84.2 ಹತ್ರ ಬಂದಿತ್ತು. ಆದ್ರೆ ಅಗೇನ್ ಇಲ್ಲಿಂದ ಈಗ ನನ್ನ ವ್ಯಾಲ್ಯೂನ ಕಳೆದುಕೊಳ್ತಾ 84.5 ಹತ್ರ ಬಂದಿದೆ. ಇದು ನನಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. 84.5 ಮೇಲೆ ಹೋಗ್ತಾ ಇರೋದು, ಇದು ಹೆಚ್ಚಾಗಿ ಹೋಗ್ತಿದ್ರೆ ಅದೇ ರೀತಿ ನಾವು ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಇನ್ನು US ಡಾಲರ್ ಇಂಡೆಕ್ಸ್ಗೆ ಬಂದ್ರೆ, ಇದು 106 ಕೆಳಗಡೆ ಬಂದ್ರೆ ನಾನು ಪಾಸಿಟಿವ್ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಇದು 106 ಹತ್ರ ಬಂದಿದೆ. ಇದು ಏನಾದ್ರೂ 106 ಕೆಳಗಡೆ ಅದರ 20 ಡೇ ಮೂವಿಂಗ್ ಆವರೇಜ್ ಎಲ್ಲೋ ಟ್ರೆಂಡ್ ಲೈನ್ ಕೆಳಗಡೆ ಬಂದ್ರೆ ಆಗ ಇಂಡಿಯನ್ ಮಾರ್ಕೆಟ್ಗೆ ಇದು ಪಾಸಿಟಿವ್ ಆಗ್ಬೋದು. FISಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಕ್ಕೆ ಇದು ಪ್ರೋತ್ಸಾಹ ಕೊಡ್ಬೋದು. ಡಾಲರ್ ಇಂಡೆಕ್ಸ್ ಜೊತೆಗೆ ನಾವು US 10-year ಬಾಂಡ್ ಇದನ್ನ ಕೂಡ ನೋಡಿದ್ರೆ ಇದು ಕೂಡ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಾ ಇದೆ. ಈಗ 4.19 ಅಂದ್ರೆ 4.2 ಹತ್ರ ಬಂದಿದೆ. ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US 10-year ಬಾಂಡ್ ಈಲ್ಡ್ ಹಾಗೂ US ಡಾಲರ್ ಇಂಡೆಕ್ಸ್ ಸದ್ಯಕ್ಕೆ ನ್ಯೂಟ್ರಲ್ ಇಂದ ಪಾಸಿಟಿವ್ ಆಗಿ ನಮ್ಗೆ ಕಾಣಿಸ್ತಾ ಇದಾವೆ. ಇನ್ನು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್, ಇದು ಈಗ 14.42 ಹತ್ರ ಬಂದಿದೆ. ಇವತ್ತಿನ ದಿನ ಅಂದ್ರೆ 29th ನವೆಂಬರ್ ಡಿಸೆಂಬರ್ ಮಂತ್ ನ ಮೊದಲನೇ ಟ್ರೇಡಿಂಗ್ ಸೆಷನ್ ಅಲ್ಲಿ 5% ಕಡಿಮೆ ಆಗಿದೆ. ಇದು ನ್ಯೂಟ್ರಲ್ ಅಂತ ಹೇಳ್ಬೋದು, ಇನ್ನು ಪಾಸಿಟಿವ್ ಅಂತ ಹೇಳಲ್ಲ.
ಸೊ ಹೈಯರ್ ಲೆವೆಲ್ ಇಂದ 5% ಕಡಿಮೆ ಬಂದಿದೆ. ಇದು ಏನಾದರೂ 15 ಕೆಳಗಡೆನೆ ಇನ್ನಷ್ಟು ದಿನ, ಒಂದು ವಾರ ಹಾಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಒಳ್ಳೆ ರಿಕವರಿ ಕಾಣೋಕ್ಕೆ ಹೆಲ್ಪ್ ಆಗ್ಬೋದು. ಸೊ ಸದ್ಯಕ್ಕೆ ಇದನ್ನ ಕೂಡ ನಾನು ನ್ಯೂಟ್ರಲ್ ಆಗಿ ತಗೋತಾ ಇದ್ದೀನಿ. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ಗಳನ್ನ ಬಿಟ್ರೆ ಇಂಪಾರ್ಟೆಂಟ್ ಆಗಿ ಮತ್ತೊಂದು ಪಾಯಿಂಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು FIs ಇನ್ವೆಸ್ಟ್ಮೆಂಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ FIs ಡೇಟಾ ಬಂದಿದೆ 29th ನವೆಂಬರ್ದು. ಸೊ 29th ನವೆಂಬರ್ ಡಿಸೆಂಬರ್ ಮಂತ್ನ ಮೊದಲನೇ ಟ್ರೇಡಿಂಗ್ ಸೆಷನ್ ಅಲ್ಲಿ ಅಗೇನ್ FIs 4383 crores ಅಷ್ಟು ಸೆಲ್ ಮಾಡಿದ್ದಾರೆ ಕ್ಯಾಶ್ ಅಲ್ಲಿ. ಸೊ ಇದು ನೆಗೆಟಿವ್ ಆಗಿದೆ. ಈವನ್ ಅದರ್ ಸೈಡ್ DIs ಇಲ್ಲಿ ಬೈ ಮಾಡಿದ್ದಾರೆ, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, LIC ಆ ತರ ಇಂಡಿಯನ್ ಡೊಮೆಸ್ಟಿಕಲ್ ಇನ್ವೆಸ್ಟರ್ಸ್ ಇಲ್ಲಿ ಬೈ ಮಾಡಿದ್ದಾರೆ. ಆದ್ರೆ FIs ಅಗೇನ್ ಇಲ್ಲಿ ಸೆಲ್ ಅಲ್ಲಿ ಇರೋದು. ಸದ್ಯಕ್ಕೆ FIs ಕಡೆಯಿಂದ ನಾವು ನೆಗೆಟಿವ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ. ಇದನ್ನ ಬಿಟ್ರೆ ನೆಕ್ಸ್ಟ್ GDP ಡೇಟಾ ಬರೋದಿತ್ತು 29th ನವೆಂಬರ್. ಸೊ ಇದು ಪ್ರೀವಿಯಸ್ ಅದಕ್ಕಿಂತ ಮುಂಚೆ 7.8 ಇತ್ತು. ನವೆಂಬರ್ ಮಂತ್ GDP ಡೇಟಾ 6.5 ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ GDP ಡೇಟಾ ಬಹಳ ಕಡಿಮೆ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬ ಇಂಡಿಯನ್ ಮಾರ್ಕೆಟ್ ಇಟ್ಕೊಂಡು ಸೋಮವಾರ ಪಾಸಿಟಿವ್ ಗಳನ್ನ ಇಟ್ಕೊಂಡು ನಾವು ಮುಂಚೆ ಅಗೇನ್ ನಾವು ಕ್ವಿಕ್ ಆಗಿ ಒಂದು ಬರೋ ಆಪ್ಷನ್ ಚೈನ್ ಚೆಕ್ ಮಾಡೋಣ. ಈಗ ನಾನು ನಿಫ್ಟಿ 5th ಡಿಸೆಂಬರ್ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 43 lakhs ಇದೆ, ಕಾಲ್ ಸೈಡ್ ಅಲ್ಲಿ 45 lakhs. ಸೊ ನ್ಯೂಟ್ರಲ್ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿದ್ದಾರೆ. ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಬೀಟ್ ಆಗಿರೋದು. ಇಮಿಡಿಯೇಟ್ ರೆಸಿಸ್ಟೆನ್ಸ್ 24,200 ಹತ್ರ 1,90,000 ಓಪನ್ ಇಂಟ್ರೆಸ್ಟ್ ಇದೆ. ಹಾಗೂ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 2,24,300 ಹತ್ರ, 2,96,000, 24,500 ಹತ್ರ. ಸೊ ಹೀಗೆ ಇದೆ. ಮೇನ್ ಆಗಿ ನಾವು 24,500 ಮೇಜರ್ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೂಡ ಇದೇ ಲೆವೆಲ್ ಅಲ್ಲಿ ಈಗ ಬಿಲ್ಟ್ ಆಗಿದೆ. ಇನ್ನು ಸಪೋರ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಬಿಲ್ಟ್ ಆಗಿರೋದು 96,000. ಅದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 96,000, 24,100 ಹತ್ರ, 1,31,000, 24,000 ಹತ್ರ, ಹಾಗೂ 1,13,000, 24,800 ಹತ್ರ ಇದೆ. ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ 1,24,000, 24,200 ಹತ್ರ ಇದೆ. ಹಾಗೂ 1,82,000, 24,100, 2,94,000 ಅಂದ್ರೆ ಆಲ್ಮೋಸ್ಟ್ 3 lakhs 24,000 ಹತ್ರ ಇದೆ. ಸೊ 24,000 ನಾವು ಸಪೋರ್ಟ್ ಅಂತ ತಗೋಬಹುದು. ರೆಸಿಸ್ಟೆನ್ಸ್ 24,200, ಅದನ್ನ ಕ್ರಾಸ್ ಆದ್ರೆ 300 ಹತ್ರ ಕೂಡ ಇದೆ. 24,500 ಹತ್ರ ಕೂಡ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿದಾವೆ. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ನೋಡ್ತಿದ್ದಂಗೆ ನಾವು 24,300 ಹತ್ರ ಇನ್ನೂ ಓಪನ್ ಇಂಟ್ರೆಸ್ಟ್ ಇದಾವೆ, ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್. ಸೊ ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ರಿಕವರಿ ಬರ್ಬೋದು ಅಂತ ಕೂಡ ಒಂದು ಗೆಸ್ ನ ಮಾಡಿದ್ವಿ. ಸೊ ಆ ರಿಕವರಿ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಇನ್ನು ಇಲ್ಲಿ 1,02,000 ಓಪನ್ ಇಂಟ್ರೆಸ್ಟ್ 24,300 ಹತ್ರನೇ ಇದೆ. ಸೊ ಮಾರ್ಕೆಟ್ ಇನ್ನಷ್ಟು ರಿಕವರಿ ಕಂಡು 24,300 ಕಡೆ ಹೋಗುತ್ತಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ನಿಫ್ಟಿ ಆಪ್ಷನ್ ಚೈನ್ ಇಂದ ಈಗ ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬಂದ್ರೆ, ನಾನು ಈಗ ನಿಫ್ಟಿ 50 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೇನೆ. ನಿಫ್ಟಿಗೆ ಮೇಲೆ 100 ಡೇ ಮೂವಿಂಗ್ ಆವರೇಜ್ ಹಾಗೂ 50 ಡೇ ಮೂವಿಂಗ್ ಆವರೇಜ್, ಕೆಳಗಡೆ 20 ಡೇ ಮೂವಿಂಗ್ ಆವರೇಜ್, ಇಲ್ಲಿ ಇದು 5 ಡೇ ಮೂವಿಂಗ್ ಆವರೇಜ್ ಇದೆ, ಹ್ಯಾಶ್ ಕಲರ್ ಲೈನ್, ಹಾಗೂ ಈ ಬ್ಲೂ ಕಲರ್ ಲೈನ್ 10 ಡೇ ಮೂವಿಂಗ್ ಆವರೇಜಸ್. ಸೊ ಮೂವಿಂಗ್ ಆವರೇಜಸ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇರೋದು. ಸೊ ಇಲ್ಲಿ 200 ಡೇ ಮೂವಿಂಗ್ ಆವರೇಜ್ ಈಗ ಬರ್ತಾ ಇರೋದು 24,066 ಹತ್ರ. 10 ಡೇ ಮೂವಿಂಗ್ ಆವರೇಜ್ ಇದು ಸ್ವಲ್ಪ ಮೇಲೆ ಬಂದು 24,050 ಈ ಲೆವೆಲ್ ಅಲ್ಲಿ ಬರೋ ಚಾನ್ಸಸ್ ಇದೆ. ಹಾಗೂ 100 ಡೇ ಮೂವಿಂಗ್ ಆವರೇಜ್ 24,300 ಹತ್ರ ಇರುತ್ತೆ. 50 ಡೇ ಮೂವಿಂಗ್ ಆವರೇಜ್ 24,350 ಇರುತ್ತೆ. ಸೊ ಸದ್ಯಕ್ಕೆ ಸೋಮವಾರಕ್ಕೆ ಈಗಿನ ಮಾರ್ಕೆಟ್ ಸೆಂಟಿಮೆಂಟ್ ನ್ಯೂಸ್ ಎಲ್ಲ ಕೆಲವೊಂದು ಪಾಸಿಟಿವ್ ಇದಾವೆ, ಕೆಲವೊಂದು ನೆಗೆಟಿವ್ ಇದಾವೆ. ಸೊ ನಾವು ಇಲ್ಲಿ ಕೆಳಗಡೆ ನಿಫ್ಟಿನ ರೇಂಜ್ 24,300 ಮೇಲೆ, ಕೆಳಗಡೆ 24,066 ಅಥವಾ 24,050 ಈ ಲೆವೆಲ್ ನ ಇಟ್ಕೊಂಡು ಈ ಮಧ್ಯದಲ್ಲೇ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಸೊ ಇಲ್ಲಿ ಆಪ್ಷನ್ ಬೈಯರ್ಸ್ಗೆ ಮೂಮೆಂಟಮ್ ಅಂತಂದ್ರೆ ಯಾವುದೇ ಮೂಮೆಂಟಮ್ ಶಾರ್ಪ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ಈ ಲೆವೆಲ್ ಅಲ್ಲಿ ಬೈ ಮಾಡಬೇಕು. ಹಾಗೂ ಮೇಲೆ ಏನಾದ್ರು 24,250 ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಹಾಗೂ ಇಲ್ಲಿಂದ ಕೆಳಗಡೆ ಕೂಡ ಇದು ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಆಪ್ಷನ್ ಬೈ ಮಾಡ್ಕೊಂಡು ಟ್ರೇಡ್ ಮಾಡೋರಿಗೆ ಸ್ವಲ್ಪ ಟ್ರಿಕಿ ಆಗಿರುತ್ತೆ. ಸೊ
ಬಹಳ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕಾಗತ್ತೆ. ಅದೇ ಆಪ್ಷನ್ ಸೆಲ್ ಮಾಡೋರು ಮೇಲೆ 24,300 350 ಈ ಸ್ಟ್ರೈಕ್ ಪ್ರೈಸಸ್ ನ ಸೆಲ್ ಮಾಡ್ಬೋದು, ಹಾಗೂ ಕೆಳಗಡೆ 24,000 ಈ ಸ್ಟ್ರೈಕ್ ಪ್ರೈಸಸ್ ನ ಸೆಲ್ ಮಾಡಿ ಇಲ್ಲಿ ಒಂದು ಒಳ್ಳೆ ಸ್ಟ್ರಾಟಜಿನ ಬೀಟ್ ಮಾಡಿ ಪ್ರಾಫಿಟ್ ನ ಕೂಡ ಮಾಡೋ ಚಾನ್ಸಸ್ ಇಲ್ಲಿ ಇದೆ. ಇನ್ನು 24,350 ಮೇಲೆ ಇಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ 24,500 ಹಾಗೂ 24,000 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಗುರುವಾರದ ಎಕ್ಸ್ಪೈರಿ ಲೋ 23,850 ಇದು ಎರಡನೇ ಸಪೋರ್ಟ್ ಆಗುತ್ತೆ. ಮೇಲೆ 24,500 ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇದು ಮೊದಲನೇ ಸಪೋರ್ಟ್, ಇದು ಮೊದಲನೇ ರೆಸಿಸ್ಟೆನ್ಸ್. ಸೊ ಈ ಲೆವೆಲ್ಗಳನ್ನ ನೀವು ನೋಟ್ ಮಾಡ್ಕೊಂಡು ಇದ್ರ ಮಧ್ಯದಲ್ಲೇ ಟ್ರೇಡ್ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ 9845852716 ಈ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ಅಥವಾ ಟೆಲಿಗ್ರಾಮ್ ಅಲ್ಲಿ ಹೋಗಿ ನೀವು ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದು ನಿಫ್ಟಿ ಸೋಮವಾರದ ಹಾಗೂ ಸದ್ಯಕ್ಕೆ ಬರೋ ವಾರದ ಟ್ರೇಡಿಂಗ್ ಲೆವೆಲ್ಸ್. ಇದನ್ನ ಕ್ರಾಸ್ ಆಗಿ ಏನಾದರೂ ಮೂವ್ಮೆಂಟ್ ಕೊಡೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಡೈಲಿ ರೆಗ್ಯುಲರ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀವಿ. ಈಗಿನ ಲೆವೆಲ್ ಇಂದ ನೆಕ್ಸ್ಟ್ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ನಾವು ಅಗೇನ್ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ತಗೊಂಡು ಬರ್ತೀವಿ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಕೂಡ ಕ್ವಿಕ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ರೆಡಿ ಹೇಳ್ದಂಗೆ ಬ್ಯಾಂಕ್ ನಿಫ್ಟಿ ಇನ್ನು ವೀಕ್ ಆಗಿ ಕಾಣ್ತಾ ಇದೆ. ಮೇ ಬಿ 52,000 ಮೇಲೆ ಕ್ಲೋಸಿಂಗ್ ನ ಕಂಡಿರ್ಬೋದು, ಆದ್ರೆ ಅದು ತನ್ನ ಈ ಗ್ಯಾಪ್ ನ ಫಿಲ್ ಮಾಡೋಕೆ ಬರ್ಬೋದು ಅಂತ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ಪುಟ್ ಪೊಸಿಷನ್ಸ್ ನ, ಅದು ಬ್ಯಾಂಕ್ ನಿಫ್ಟಿ 51,700 ಕೆಳಗಡೆ ಪುಟ್ ಪೊಸಿಷನ್ಸ್ ನ ಯೋಚನೆ ಮಾಡ್ತಾ ಇದೀವಿ. ಸೊ ಬ್ಯಾಂಕ್ ನಿಫ್ಟಿ 51,700 ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ಸ್ ನ ತಗೊಂಡು ಟಾರ್ಗೆಟ್ 51,400 ಮೊದಲನೇ ಟಾರ್ಗೆಟ್, ಹಾಗೂ 51,250 ಇಂದ 300 ಎರಡನೇ ಟಾರ್ಗೆಟ್. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಯೋಚನೆ ಮಾಡ್ತಿದೀವಿ. ಮೇ ಬಿ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ರಿವರ್ಸ್ ಬಂದ್ರೆ ನಾನು ಇಲ್ಲಿ ದೂರದ ಸ್ಟಾಪ್ ಲಾಸ್ 52,100 ಹತ್ರ ಬರ್ತಾ ಇದೆ. ಸೊ ಇಲ್ಲಿ 1:1 ಟಾರ್ಗೆಟ್ ಆಗೋ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೋತೀವಿ. ಇದನ್ನ ಬಿಟ್ರೆ ಸದ್ಯಕ್ಕೆ ನಮ್ಗೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಲೆವೆಲ್ಸ್ ಕಾಣಿಸ್ತಾ ಇಲ್ಲ. ಏನಾದರೂ ಚೇಂಜಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.